ಹರಿ ಓಂ ನಮಸ್ಕಾರ. ನೇರಳೆ ಹಣ್ಣಿನ ಸೀಸನ್ ಈಗ ಚೆನ್ನಾಗಿ ಸಿಗ್ತಾ ಇದೆ. ನೇರಳೆ ಹಣ್ಣು, ನಾವು ಈ ನೇರಳೆ ಹಣ್ಣನ್ನು ಬಳಸಿ ಜ್ಯೂಸನ್ನು ಮಾಡೋಣ. ಈಗ ಇದನ್ನೆಲ್ಲ ಕಟ್ ಮಾಡ್ಕೊಂಡ್ಬಿಡ್ಬೇಕು. ಈಗ ಇದನ್ನು ಕ್ಲೀನಾಗಿ ಹೆಚ್ಕೊಂಡ್ಬಿಡೋಣ. ಹೀಗೆ ಈ ಬೀಜವನ್ನು ಕೊನೆಗೆ ಹೇಗೆ ಮಾವಿನ ಹಣ್ಣನ್ನು ಹೆಚ್ಚಿಗೆ ನಾವು ರಸ ತೆಗಿತೀವೋ ಹಾಗೆ ತಗೊಂಡ್ಬಿಡೋಣ. ಒಳ್ಳೆ ದಪ್ಪ ದಪ್ಪ ಇರೋ ಪಲ್ಪ್ ಇರುವಂಥ ಹಣ್ಣನ್ನು ತಗೊಂಡ್ರೆ ಚೆನ್ನಾಗಿರುತ್ತೆ. ನಾನಿವತ್ತು ತಗೊಂಡಿರುವಂಥ ಹಣ್ಣು ತುಂಬ ಚೆನ್ನಾಗಿದೆ. ನೋಡಲಿಕ್ಕೆ ಸ್ವಲ್ಪ ಮೀಡಿಯಮ್ ಸೈಜ್ ಇದ್ದರೂ ಕೂಡ ಒಳ್ಳೆ ರಸ ಭರಿತಾ ಇದೆ ಹಣ್ಣು. ಹಾಗಾಗಿ ಜ್ಯೂಸ್ ಮಾಡೋಣ ಅಂತ ಆಸೆ ಆಯಿತು. ಇಷ್ಟು ನೇರಳೆ ಹಣ್ಣಿಂದ ಹಣ್ಣು ಸಿಕ್ಕಿದೆ. ನಾನು ಆ ಬೀಜವನ್ನು ಹೆಚ್ಚಿಗೆ ಅದರ ರಸವನ್ನು ಕೂಡ ತಗೊಂಡಿದ್ದೀನಿ. ಅದನ್ನು ಕೂಡ ನಾನು ಇದಕ್ಕೆ ಸೇರಿಸ್ಕೊತಾ ಇದ್ದೀನಿ. ಈಗ ಜೇನುತುಪ್ಪದಲ್ಲಿ ನಾನು ಯಾವ ಜೇನುತುಪ್ಪ ಹಾಕೋಬೋದು, ಸಕ್ಕರೆ ಹಾಕೋಬೋದು, ಬೆಲ್ಲ ಹಾಕೋಬೋದು, ಕಲ್ಸಕ್ಕರೆ ಪುಡಿಯನ್ನು ಹಾಕೋಬೋದು. ಸಿಹಿಗೆ ನಮ್ಗೆ ಏನು ಇಷ್ಟ ಅದು. ನಾನಿಲ್ಲಿ 2 ಚಮಚದಷ್ಟು ಜೇನುತುಪ್ಪವನ್ನು ಸೇರಿಸ್ತಾ ಇದ್ದೀನಿ. ನಿಮ್ಮ ಸಿಹಿ ಪ್ರಮಾಣ ಎಷ್ಟು ಬೇಕು ನೋಡಿ ಅಷ್ಟು ಸೇರಿಸ್ಕೊಳ್ಳಿ. ಒಂದೇ ಒಂದು ಚಿಟಿಕೆ ಉಪ್ಪನ್ನು ಹಾಕ್ಕೊಳ್ತೀನಿ. ಯಾಕಂದರೆ ಒಂದು ರೀತಿ ಸೌಳು ಇರುತ್ತೆ ಇದರಲ್ಲಿ. ಇಲ್ಲಿ ಸ್ವಲ್ಪ ನೀರನ್ನು ಸೇರಿಸ್ಕೊತಾ ಇದ್ದೀನಿ. ಈಗ ಇದನ್ನು ರುಬ್ಕೊಂಬಿಡೋಣ. ಈಗ ಇದನ್ನು ಜಳಿಸ್ಕೊತಾ ಇದ್ದೀನಿ. ನಮಗೆ ಪಲ್ಪ್ ಇದೆ ಅನ್ಸಿದ್ರೆ ಇನ್ನೊಂದ್ಸರಿ ಬೇಕಾದ್ರೆ ನಾವು ರುಬ್ಕೋಬೋದು. ನಂಗೆ ಅನಿಸ್ತಾ ಇದೆ ಚೂರು ಪಲ್ಪ್ ಇದೆ ಅಂತ ಇದನ್ನು ರುಬ್ಕೋತೀನಿ. ಚೂರು ನೀರು ಹಾಕಿ ರುಬ್ಕೊಳ್ತೀನಿ. ನೀವು ಈ ಜ್ಯೂಸನ್ನು ಯಾರೋ ಡಯಾಬಿಟಿಸ್ ಇರೋರಿಗೆ ಮಾಡಿಕೊಡ್ತಾ ಇದ್ದೀನಿ ಅಂತ ಅಂದ್ಕೊಂಡ್ರೆ ಆ ಟೈಮ್ನಲ್ಲಿ ನೀವು ಈ ಸಿಹಿಯನ್ನು ಸ್ಕಿಪ್ ಮಾಡ್ಬೋದು. ಮಾಡಿಬಿಟ್ಟು ಚೂರು ಜೀರಿಗೆ ಪುಡಿ, ಚಾಟ್ ಮಸಾಲ, ಉಪ್ಪು ಲೈಟಾಗಿ ಹಾಕಿ ಕುಡಿ. ಅದು ಕೂಡ ಬಹಳ ಚೆನ್ನಾಗಿ ಆಗುತ್ತೆ. ಕೆಲವರಿಗೆ ಅದು ಸ್ವೀಟ್ ಆಗೋದಿಲ್ಲ ಅಂತ ಆದಾಗ ಆ ರೀತಿಯಾಗಿ ಮಾಡಿದ್ರೆ ಚೆನ್ನಾಗಿರುತ್ತೆ. ಓಕೆ, ಇದನ್ನು ಪೂರ್ತಿ ಸೋಸ್ಕೊಂಡಿದ್ದೀನಿ. 1-2 ಐಸ್ ಕ್ಯೂಬ್ಗಳನ್ನು ಹಾಕ್ಕೊಳ್ತೀನಿ. ಆಮೇಲೆ ನಾವು ಮಾಡ್ಕೊಂಡಿರುವಂತಹ ಜ್ಯೂಸ್. ನನಗೆ ಯಾವಾಗಲೂ ಐಸ್ ಕ್ಯೂಬ್ ಹಾಕಿ ಕುಡಿಯೋದು ಬಹಳ ಇಷ್ಟ. ಹಾಗಾಗಿ ಇದೊಂದು ಸಂಭ್ರಮ ನನಗೆ. ನಮ್ಮ ನೇರಳೆ ಹಣ್ಣಿನ ಶರಬತ್ತು ಕುಡಿಲಿಕ್ಕೆ ರೆಡಿಯಾಗಿದೆ. ಸೊ ಕುಡಿದ್ಬಿಟ್ಟು ಈ ಥರ ಮಾಡ್ಕೊಂಡು ಕುಡೀರಿ. ಹೇಗಿದೆ ಅಂತ ಕಮೆಂಟ್ ಮಾಡಿ. ಇಷ್ಟೊತ್ತು ನನ್ನ ಚಾನಲನ್ನು ನೋಡೋದಕ್ಕೆ ನಿಮಗೆ ಆತ್ಮೀಯ ಧನ್ಯವಾದಗಳು.